ದೊಡ್ಡಬಳ್ಳಾಪುರದಲ್ಲಿ ಒಂದು ಅದ್ಭುತವಾಗಿರುವಂಥ ಸಂಗ್ರಹ ಮಾಡಿರುವಂಥ ಕೆ.ಟಿ. ಹನುಮಂತರಾಜು ಅವರ ಒಂದು ನಿವಾಸಕ್ಕೆ ಬಂದಿದ್ದೀವಿ. ಒಂದು ಹಳೆಯ ಕಾಲದ್ದು, ಒಂದು ಶತಮಾನಗಳಷ್ಟು ಹಳೆಯದಾದಂಥ ಒಂದಷ್ಟು ನೆನಪು ತರುವಂಥ ಒಂದಷ್ಟು ಸಂಗ್ರಹಗಳು ಮಾಡಿದ್ದಾರೆ. ಸ್ನೇಹಿತರೆ, ಕೆ.ಟಿ. ಹನುಮಂತರಾಜು ಅವರ ಒಂದು ವಿಸ್ಮಯ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡ್ಬರ್ತಾ ಇದ್ದೀವಿ. ಈಗ ಹಿಂಗಂದ್ರೆ ಹಾಂ, ಅದು ಹೃದಯನೇ ಇದು ಓಪನ್ ಆಗ್ತದೆ. ಇಲ್ಲಿ ಸುಣ್ಣ, ಇದು ಕೆಳಗಡೆ ಬೇರೆ ಎಲ್ಲ ಹಾಕೋಣದು. ಒಂದು ಶತಮಾನ ಹಳೆಯದು, 1933ನೇದಂತೆ. ನೋಡಿ, ಸ್ಪೂನ್ ಹುಡ್ಕೋ ಅವಶ್ಯಕತೆ ಇಲ್ಲ, ಸ್ಪೂನಲ್ಲೇ ಲಾಕು. ನೋಡಿ, ಕಾರ್ ಮಾದರಿಯಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದಕ್ಕೋಸ್ಕರ ಈ ಕೆಳಗಡೆ ಎಲೆ ಇಕ್ತಾ ಇದ್ರು. ಸ್ನೇಹಿತರೆ ನಮಸ್ತೆ, ಧರಣಿ ನ್ಯೂಸ್ಗೆ ನಿಮಗೆ ಸ್ವಾಗತ. ನಾವಿವತ್ತು ದೊಡ್ಡಬಳ್ಳಾಪುರದಲ್ಲಿ ಒಂದು ಅದ್ಭುತವಾಗಿರುವಂಥ ಸಂಗ್ರಹ ಮಾಡಿರುವಂಥ ಕೆ.ಟಿ. ಹನುಮಂತರಾಜು ಅವರ ಒಂದು ನಿವಾಸಕ್ಕೆ ಬಂದಿದ್ದೀವಿ. ನಿಜವಾಗಲೂ ಇವರನ್ನು ಎಷ್ಟು ಹೊಗಳಿದ್ರೂ ಸಾಲದು. ಯಾಕಂದರೆ ಇವರ ಒಂದು ಕಲೆಕ್ಷನ್ ನೋಡಬೇಕು, ನೀವು ಕಣ್ಣು ತುಂಬಿ ಒಂದು ಆನಂದ ಕೊಡುತ್ತೆ. ಯಾವ ರೀತಿಯಾದಂಥ ಒಂದು ಹಳೆಯ ಕಾಲದ್ದು, ಒಂದು ಶತಮಾನಗಳಷ್ಟು ಹಳೆಯದಾದಂಥ ಒಂದಷ್ಟು ನೆನಪು ತರುವಂಥ ಒಂದಷ್ಟು ಸಂಗ್ರಹಗಳು ಮಾಡಿದ್ದಾರೆ. ಒಂದು ಅದ್ಭುತನೇ, ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕೆ.ಟಿ. ಹನುಮಂತರಾಜು. ಸರ್, ಏನು ಉದ್ಯೋಗ ಮಾಡ್ಕೊಂಡಿದ್ದೀರಾ ನೀವು? ನಾವು ಮುಂಚೆ ಲಾರಿ ಕ್ಲೀನರ್ ಆಗಿದ್ದೆ, ಆನಂತರ ಡ್ರೈವರ್ ಆದಮೇಲೆ ತುಂಬ ಕಡೆ ಓಡಾಡ್ತಿದ್ದೆ. ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ಹಿರಿಯರು ಯಾವುದು ಬಾಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅದು ನಾವು ದೇಶ ಸುತ್ತಬೇಕಾದ್ರೆ ಈ ಥರ ಹವ್ಯಾಸಗಳನ್ನ ರೂಢಿಸ್ಕೊಂಡೆ ನಾನು. ಈ ರೂಢಿಸ್ಕೊಂತ ಓದ್ತಾ ಭಾಳ ದೊಡ್ಡ ಚಾಲೆಂಜ್ಗಳು ಬಂದ. ಆದರೆ ಈ ಜೊತೆಯಲ್ಲಿ ನಾವು ಇರೋದು ಒಂದು ಸಣ್ಣ ಇದರಲ್ಲಿ. ಆದರೆ ಇಂಥ ವಸ್ತುಗಳನ್ನೆಲ್ಲ ಕುಡಿಕ್ಬೇಕು ಅಂತ ಭಾಳ ಶ್ರಮ ಬಿದ್ದಿದ್ದೀವಿ. ಈ ಪಾರಂಪರಿಕ ವಸ್ತುಗಳು ಮತ್ತು ಈ ಹಳೆ ನಮ್ಮ ಹಿರಿಯರು 3ನೇ ತಲೆಮಾರು 2ನೇ ತಲೆಮಾರು ಹಿಂದೆಗಡೆ ಭಾಳ ಹಳೆಯ ವಸ್ತುಗಳು ಉಪಯೋಗಿಸಿ ಆರೋಗ್ಯಗಳು 100-120 ವರ್ಷ ಕಾಪಾಡ್ಕೊತಾಯಿದ್ರು. ಈಗ ಎಲ್ಲ ಪ್ಲಾಸ್ಟಿಕ್ಮಯ ಆಗಿಬಿಟ್ಟಿದೆ. ನಮ್ಮ ತಾಮ್ರ ಹಿತ್ತಾಳೆ ನಮ್ಮ ಭಾರತ ದೇಶದಲ್ಲಿ ಬಳಸ್ತಿದ್ದಷ್ಟು ಬೇರೆ ದೇಶದಲ್ಲಿ ಬಳಸ್ತಿದ್ದೀರೋ ಹೆಂಗೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂಥ ನಮ್ಮ ಹಿರಿಯ ಮನೆತನಗಳು, ಎಷ್ಟು ರಾಜಮನೆತನಗಳಾಗಲಿ ಮತ್ತು ದೊಡ್ಡ ಮನೆತನಗಳಲ್ಲಿ ಬಳಸ್ತಿದ್ದ ಈ ವಸ್ತುಗಳು, ಪಾರಂಪರಿಕ ವಸ್ತುಗಳು, ಅವನ್ನ ನಾನು ಬೆಳೆಸಬೇಕು ಅನ್ನೋದು, ಕುಡಿಕ್ಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಭಾಳ ಆಸೆಗೆ ನಾನು ಮಾಡ್ತಾಯಿದ್ದೆ. ಮಾಡ್ತಾ ದೊಡ್ಡದಾಗಿದೆ. ಈಗ ಒಂದು ಎಲ್ಲ ನಮ್ಮ ದೊಡ್ಡಬಳ್ಳಾಪುರದಲ್ಲಿ, ನಮ್ಮದು ದೊಡ್ಡಬಳ್ಳಾಪುರ ಅಂದರೆ ಯಾರಾದರೂ ನೋಡಬೇಕು, ಬರಬೇಕು ಅನ್ನೋ ಆಸೆಗೆ ದೊಡ್ಡಬಳ್ಳಾಪುರ ಮ್ಯೂಸಿಯಂ ಅಂತ ಮಾಡಬೇಕು ಅನ್ನೋ ಆಸೆ ಇದೆ. ಇದಕ್ಕೆಲ್ಲರೂ ನಿಮ್ಮ ವಾಹಿನಿಯಿಂದ ಸಹಾಯ ದೊರಕಿ. ಖಂಡಿತ ಸರ್, ನಿಮ್ಮ ಆಸೆ ಭಾಳಷ್ಟು ಬೇಗನೆ ನೆರವೇರಲಿ ಅಂತ ನಾವು ಕೋರ್ಕೋತೀವಿ. ಸ್ನೇಹಿತರೆ, ಹನುಮಂತರಾಜು ಅವರ ಸಂಗ್ರಹ ಒಂದು ಎಪಿಸೋಡ್ಗೆ ಮುಗಿಯುವಂಥದ್ದಲ್ಲ. ಅದು 4-5 ಎಪಿಸೋಡ್ ಮಾಡಿದ್ರೂ ಕಡಿಮೆ ಅದು ಆ ರೀತಿ ಹೇಳಬೇಕು ಅನ್ನೋ ಅಷ್ಟು ಸಂಗ್ರಹ ಮಾಡಿದ್ದಾರೆ. ವಿವಿಧ ರೀತಿಯ ಒಂದು ಸಂಗ್ರಹ ಮಾಡಿದ್ದಾರೆ. ಬನ್ನಿ, ಮೊದಲನೇ ಒಂದು ಸಂಚಿಕೆಯಲ್ಲಿ ಈಗ ನೋಡೋಣ. ಒಂದು ಅದ್ಭುತವಾದಂಥ ಸಂಗ್ರಹ, ನೀವು ನೋಡಿದ್ರೆ ಬೆಚ್ಚಿ ಬೆರಗಾಗ್ತೀರ. ಬನ್ನಿ. ಸ್ನೇಹಿತರೆ, ಕೆ.ಟಿ. ಹನುಮಂತರಾಜು ಅವರ ಒಂದು ವಿಸ್ಮಯ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡ್ಬರ್ತಾ ಇದ್ದೀವಿ. ನೋಡಿ, ಒಂದೊಂದು ವಿಸ್ಮಯಗಳಲ್ಲಿ ನೋಡ್ತಾ ಹೋದರೆ ನೋಡೋದಕ್ಕೆ ಒಂದು ದಿವಸ ಕೂಡ ಕಡಿಮೆ ಬೀಳುತ್ತೆ. ನೋಡಿ, ಒಂದೊಂದು ನೋಡ್ಬೋದು. ಅಂಬಾರಿ ಎಷ್ಟು ಚೆನ್ನಾಗಿದೆ, ಎಷ್ಟು ತೂಕವಾಗಿದೆ. ಸರ್, ಇದರ ಬಗ್ಗೆ ಒಂದು ವಿಶ್ಲೇಷಣೆ. ಇದು ನೋಡಿ, ಇದ್ರ ಮೇಲೆ ಚಿತ್ರ ಇದು ಬಿಡಿಸಿದಾರಲ್ಲ, ಕಲೆ, ಹ್ಯಾಂಡ್ ಮೇಡ್ ಕಲೆಗಳು. ಆಗಿನ ಕಾಲದಲ್ಲಿ ಇದು ಸುಮಾರು ಅಂಬಾರಿ ಮೈಸೂರು ಅರಮನೆ ಇದು ಮಾಡಿದ್ರಲ್ಲ, ಹಾಗೇನೋ ಇದು ಸವಿ ನೆನಪಿಗೋಸ್ಕರ ಇದು ಮಾಡಿದ್ರು, ಹಚ್ಚಾಕಿದ್ದಾರೆ. ಮತ್ತೆ ನೋಡಿ ಸ್ನೇಹಿತರೆ, ಬೈನಾಕ್ಯುಲರು ನೋಡಿ, ಆಗಿನ ಕಾಲದ್ದು ಎಷ್ಟು ವರ್ಷ ಹಳೆದಿರ್ಬೋದು ಇದು. ನೋಡ್ಬೋದು, ಒಂದೊಂದು ವಿಸ್ಮಯಗಳಿದೆ ಇಲ್ಲಿ. ನೋಡ್ತಾ ಹೋದರೆ ದಿನಗಳ ಕಡಿಮೆ ಬೀಳ್ತವೆ. ನೋಡಿ, ಪಡ್ಡು ಮಾಡೋದು, ಕಲ್ಲಿಂದು ಪಡ್ಡು ಮಾಡೋವಂಥದ್ದು. ನೋಡಿ, ಇದು ಲೋಹದ್ದು. ಸರ್, ಲೋಹದ್ದೇ ಇದು ಸರ್? ಮತ್ತು ನೋಡ್ಬೋದು ಲಾಲ್ಟೇನ್, ಆಗಿನ ಕಾಲದ ಲಾಲ್ಟೇನ್. ಈಗಿನ ಮಕ್ಕಳಿಗೆ ಅದರ ಪರಿಚಯನೇ ಇರೋದಿಲ್ಲ. ನೋಡಿ, ಒಂದು ಶತಮಾನ ಹಳೆಯದು, 1933ನೇದಂತೆ. ನೋಡಿ, ಸ್ಪೂನ್ ಹುಡ್ಕೋ ಅವಶ್ಯಕತೆ ಇಲ್ಲ, ಸ್ಪೂನಲ್ಲೇ ಲಾಕು. ನೋಡಿ, 1 2 3 4 ಥರದ್ದು ಅದರಲ್ಲಿ ಹಾಕ್ಕೊಂಡು ನೋಡಿ, ಇದರಲ್ಲೇ ಸ್ಪೂನು, ಇದನ್ನೇ ಬಳಸ್ಕೊಳ್ಳೋ ಅಂಥದ್ದು. ಇದು ಕಾಫಿ ಜಗ್, ಇದು ತೆಗಿಬೇಕು ಅಂದ್ರೇ ಅವರು ಲಾಕ್ ಸಿಸ್ಟಮ್ ಹೆಂಗೆ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಬಂದರೆ ಅದೇ
ರೋಡ್ ತಿರುಗಿಸಿ ಅದು ಇಲ್ಲಿ ಬಂದಾಗ ಇರ್ತದೆ ಇರಿ ಸ್ನೇಹಿತರೆ ನೋಡ್ಬೋದು ನೋಡಿ, ಇದರಲ್ಲೂ ಲಾಕ್ ಸಿಸ್ಟಮ್ಮು ಯಾವ ಥರ ಇದೆ ಅಂದರೆ ಬಗ್ಗದಾಗ ಇಲ್ಲ ಈ ಥರ ಬೆಂಡ್ ಮಾಡಿದಾಗ ಇದು ಸಲೀಸಾಗಿ ಬರೋದಿಲ್ಲ. ಆ ಗ್ರಿಪ್ ಎಲ್ಲಿರುತ್ತೆ, ಅದರ ಒಂದು ಎಲ್ಲಿರುತ್ತೆ ಅಲ್ಲಿಗೆ ತಂದರೆ ಮಾತ್ರ ನೋಡಿ ಇಂಥ ಅದ್ಭುತ ಕಲೆಗಳಾಗ ಗ್ಲಾಸು ನೋಡಿ. ಆಗ ಚಹಾ ಗ್ಲಾಸು ಹ್ಯಾಂಡ್ ಮೇಡ್ ಇದು ಮಾಡಿರೋದು. ಸ್ನೇಹಿತರೆ ಕ್ಯಾಮ್ರಾ ನೋಡಿ, ಹಳೆ ಕಾಲದ ಒಂದು ವಾಹನದ ಆಟಿಕೆ. ನೋಡ್ಬೋದು ಒಂದೊಂದು ಕೂಡ ಆ್ಯಂಟಿಕ್ ಪೀಸ್ಗಳಿದ್ದಾವೆ ಇಲ್ಲಿ. ಮಂಡೂಕ, ಇದು ದೀಪ ಸಿಮೆಣ್ಣೆದು, ಸೀಮೆಣ್ಣೆ ಬುಡ್ಡಿ. ಇದು ತಿರುಗಿ ಬಿಚ್ಚಿಬಿಟ್ಟು ಈ ಥರ ಮಾಡ್ಕೊಬೋದು. ಬೇಕಾದ್ರೆ ನಾವು ಯಾವ ಸ್ಟೈಲಾಗೆ ಇದು ಮಾಡಿ ಇದನ್ನು ಲಾಕ್ ಮಾಡಿಸ್ಕೊಬೋದು. ಇಂತಾಗ ಇದು ಮಾಡ್ಬೋದು, ಇಲ್ಲಿ ಟೈಟ್ ಮಾಡ್ಕೊಂಡು ಈ ಥರ ಬೇಕಾದ್ರೆ ಇದು ಮಾಡ್ಬೋದು. ಈ ಥರನೂ ಇದು ಇದಾಗ್ಬೋದು ನೋಡಿ ಸ್ನೇಹಿತರೆ. ಅಲ್ಲಿ ಔಷಧಿ ಹೊಡೆಯೋ ಅಂಥದ್ದಿದೆ, ಎಷ್ಟು ಪುರಾತನವಾಗಿದೆ ನೋಡಿ. ಬ್ರಿಟಿಷ್ ಇದು ಬ್ರಿಟಿಷರ್ ಕಾಲದ್ದು. ಅಂದರೆ ಅವರು ಮನೆಗಳ ಹತ್ರ ಸೊಳ್ಳೆ ಇಲ್ಲೇ ಆ ಥರ ಬಂದಾಗ ಔಷಧಿ ಹೊಡ್ಕೊಂಡು ಕ್ರಿಮಿಕೀಟಗಳು ಬರದೇ ಇರಲಿ ಅಂತ ಇದನ್ನು ಉಪಯೋಗಿಸ್ತಾ ಇದ್ರು ಆಗಿನ ಕಾಲದ ಪಂಪ್. ಸರ್ ಇದೇನು ಸರ್ ಇದು? ಅದೇ ಟಿಫನ್ ಬಾಕ್ಸ್. ಇದು ಉತ್ತರ ಭಾರತದ್ದು ಟಿಫನ್ ಬಾಕ್ಸ್ ನೋಡಿ. ಇದರಲ್ಲಿ 2 ಸ್ಪೂನ್ಗಳು, ಅದೇ ಲಾಕ್ ಇದಕ್ಕೆ. ಇದು ಅಂಬಾಸಿಡರ್ ಕಾರ್ ನಾಟ್ಲು ಬೀಡ ಬಾಕ್ಸ್ ನೋಡಿ. ಈ ಸುಣ್ಣ ಹಾಕೋಣದು ನೋಡಿ. ಕಾರ್ ಮಾದರಿಯಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದಕ್ಕೋಸ್ಕರ ಈ ಕೆಳಗಡೆ ಎಲೆ ಇಕ್ತಾ ಇದ್ರು. ನೋಡಿ, ಇದು ಹಾರನ್, ಗಾಡಿಗಳಿಗೆ ಹಾಕುವಂತಹ ಹಾರನ್ಗಳು. ಇದು ಬೀಡ ಬಾಕ್ಸ್ ನೋಡಿ. ಇದು ಎಲೆ ಅಡಿಕೆ ಹಾಕೊಳ್ಳೋ ಅಂತ ಒಂದು ಇದು ಹಿಂಗಂದ್ರೆ ಹಾಂ ಅದು ಹೃದಯನೇ ಇದು ಕಾಣುತ್ತದೆ. ಇಲ್ಲಿ ಸುಣ್ಣ, ಇದು ಕೆಳಗಡೆ ಬೇರೆ ಎಲ್ಲ ಹಾಕೋಣದು, ಈ ಕೆಳಗಡೆ ಎಲೆ ಇಕ್ಕೋಣದು. ನೋಡಿ ಎಷ್ಟು ಅದ್ಭುತವಾಗಿ ಲಾಕ್ ಮಾಡಿದ್ದಾರೆ. ಟೆಕ್ನಾಲಜಿ ಆಗ ರೈಲ್ವೆ ಚೌಕು, ರೈಲಲ್ಲಿ ನೀರು ತಗೊಂಡು ಹೋಗ್ತಿದ್ದೆ ಅವಾಗ. ನೋಡಿ, ಈಗ ಹಳೆ ಕಾಲದಲ್ಲಿ ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ಇಂಥವುಗಳಲ್ಲಿ ನೀರು ತೊಗೊಂಡು ಹೋಗ್ತಾಯಿದ್ರು, ಕುಡಿಯುವಂಥ ನೀರು. ಎಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನೀರು ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಇಂಥ ಒಂದು ಲೋಹಗಳಲ್ಲಿ ತೊಗೊಂಡು ಹೋಗೋದ್ರಿಂದ ಆ ಹಾನಿ ಕಡಿಮೆ ಆಗ್ತಾಯಿತ್ತು. ನೋಡಿ, ಆಗ ಎತ್ತ ಅದ್ಭುತವಾದಂಥ ಒಂದು ಕಲೆ. ಆಗ ನೋಡಿ ತುಂಬ ತೂಕ ಇದೆ. ಇದು ಒಂದು ಬೇರೆ ಡಿಸೈನು. ಗ್ಲಾಸ್ ಕೂಡ ಇದೆ ನೋಡಿ. ಇದು ಚಹಾ ತೊಗೊಂಡು ಹೋಗೋದಕ್ಕೆ ಗ್ಲಾಸ್ ಹುಡ್ಕೋದು ಬೇಕಾಗಿಲ್ಲ ನೋಡಿ, ಇದರಲ್ಲೇ ಗ್ಲಾಸ್ ಇದೆ ನೋಡಿ. ಇದರಲ್ಲಿ ಚಹಾ. ಎಂಥ ಅದ್ಭುತವಾದಂಥ ಒಂದು ಐಡಿಯಾಗಳು, ಯೋಚನೆಗಳು. ಕಾಲದಲ್ಲಿ ಸುರಪ್ಪ ನೋಡಿ, ಆಗಿನ ಕಾಲದಲ್ಲಿ ಮದಿರೆ ಅಂತ ಕುಡಿಯೋಂಥ ಒಂದು ಕಪ್ ನೋಡಿ. ಆಗ ಲಸ್ಸಿ ಕುಡಿತಾ ಇದ್ದಿದ್ದು ನೋಡಿ. ಅದರ ಮೇಲೆ ಇರೋಂಥ ಕೆತ್ತನೆಗಳು ನೋಡ್ಬೋದು ನೀವು. ತುಂಬ ಎಷ್ಟು ಅದ್ಭುತವಾಗಿದೆ, ಆಗಿನ ಕಾಲಕ್ಕೆ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ. ತಾಜ್ ಮಹಲ್ನ ಕೆತ್ತನೆ. ಬ್ಯಾಟ್ರಿಗಳು, ಟಾರ್ಚ್ಗಳು ನೋಡಿ. ಈಗ ಮೊಬೈಲ್ ಬಂದ ಮೇಲಿಂದ ಟಾರ್ಚ್ಗಳು ಕೂಡ ಕಣ್ಮರೆ ಆಗ್ತಾಯಿದ್ದಾವೆ. ಆಗಿನ ಕಾಲದ ಟಾರ್ಚ್ಗಳು ಇಷ್ಟು ಶೆಲ್ಗಳು ಹಾಕ್ಬೋದು ನೋಡಿ, ಯೂಸ್ ಮಾಡೋ ಅಂಥದ್ದು.
ಇತ್ತೀಚೆಗೆ ಒಂದು ದಶಕದ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಟಾರ್ಚ್ಗಳು ಇವು. ಸ್ನೇಹಿತರೆ ನೋಡ್ಬೋದು, ಕೀ ಯಾವುದೋ ಒಂದು ದೊಡ್ಡ ಒಂದು ಬಾಗಿಲಿನ ಒಂದು ಕೀ ಇದು ನೋಡಿ. ಆಗ ಎಷ್ಟು ದೊಡ್ಡದಿದೆ, ಕೀನೇ ಇಷ್ಟು ದೊಡ್ಡದಿದ್ದಾಗ ಅದರ ಬೀಗ ಇನ್ನೆಷ್ಟು ದೊಡ್ಡದಿರ್ಬೋದು, ಆ ಬಾಗಿಲು ಇನ್ನೆಷ್ಟು ದೊಡ್ಡದಿರ್ಬೋದು, ಒಂದು ಊಹೆ ಮಾಡ್ಕೊಳ್ಳಿ. ನೋಡಿ, ಐರನ್ ಬಾಕ್ಸು. ಬಾಬ್ಬಾ ಎಷ್ಟು ತೂಕ ಇದೆಯಲ್ಲ ಸರ್, ಇದೇನೆ ಒಂದು 2.5-3 kg ಅಷ್ಟಿದೆ ನೋಡಿ. ಇದ್ಲು ಹಾಕೋದಕ್ಕೆ ಇಲ್ಲಿ ಲಾಕ್ ಸಿಸ್ಟಮ್ ನೋಡಿ, ನೋಡ್ಬೋದು. ಲಾಕ್ ನೋಡಿ, ಲಾಕ್. ಇಂಥ ಅದ್ಭುತವಾದಂಥ ಒಂದು ಐಡಿಯಾಗಳಾಗ. ಇದು ಸೋಪ್ ಬಾಕ್ಸ್ ಸ್ನೇಹಿತರೆ, ಸೋಪ್ ಬಾಕ್ಸ್